ಎಲ್ಲ ಇದರಲ್ಲಿ ಮೊಸರನ್ನ ಚಿತ್ರಾನ್ನ ಪ್ರಸಾದ ಕೊಡೋದು ನೋಡಿ. 12 ಗಂಟೆಗೆ ಚಿಕನ್ ಬಿರಿಯಾನಿ, 1 ಗಂಟೆಗೆ ಮಟನ್ ಬಿರಿಯಾನಿ. ಈ ಭರತೂರು ಚಿತ್ತೂರು ಒಂದು ಜಾತ್ರೆ ಐತಂತೆ. ಎಷ್ಟು ಸ್ನಾನ ಆಯ್ತು, 3 ಗಂಟೆ ಆಯ್ತು. ಒನ್ನಾಟೇಟ್ ವಾಹನಕ್ಕೆ ದಾರಿ ವದಲಂಡಿ. ನಮ್ಮ ಪ್ರಕಾಶ್ ಅವ್ರು ಜಾಯ್ನ್ ಆಗಿದ್ದಾರೆ. ಚಿನ್ನಿ ಮನೆಗೆ ಹೋಗೋದು, ಕಾಟ್ಪಾಡಿಗೆ ಹೋಗೋದು. ಭರತ್ ಅವರ ಮಮ್ಮಿ ಡ್ಯಾಡಿ ಮದುವೆ ಆಗಿದ್ ಮಂಟಪ ಕಾಟ್ಪಾಡಿಯಲ್ಲಿರೋ ಭರತ್ ಅವ್ರ ಅಕ್ಕ ಮನೆ ಹತ್ರ ಬಂದಾಯ್ತು. ದೊಡ್ಡಿಪಲ್ಲಿಯಲ್ಲಿ ಇದೀವಿ. ಇಲ್ಲೋ ಬಾವಿ ಇದೆಯಂತಪ್ಪ. ಭರತ್ ಅವರು ಜೀವ ಬಿಡಲು ರೆಡಿ ಆಗಿದ್ದಾರೆ. ಬಾಡಿ ಬಿಲ್ಡರ್ ಕಪ್ಪೆ ಮಚ್ಚ ಅದು ನಿಂತರ. ಮಚ್ಚ ಕೈಯತ್ತು. ಸಂತಪೇಟ ಜಾತ್ರಾಲು ಮುಗಿಯಿತಲು ಇದೀವಿ. ಹೇ ಗಾಯ್ಸ್, ಎಲ್ಲರಿಗೂ ಮತ್ತೊಂದು ವಿಡಿಯೋದಲ್ಲಿ ನೋಡ್ತಿರೋದ್ರಲ್ಲಿ ಸಿಕ್ಕಾಪಟ್ಟೆ ಸಂತೋಷ. ಹೇಳ್ದಂಗೆ ಇವತ್ತು ಟೈಮ್ ನೋಡ್ತಿರ್ಬೋದು 4:32 ದಿನಾಂಕ 25/5/2024 ಅಂದ್ರೆ 20 ಮೇ 2024 ಸೋಮವಾರ. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಈ ಭರತೂರು ಚಿತ್ತೂರು, ಸೊ ಆ ಊರಲ್ಲಿ ವರ್ಷಕ್ಕೊಂದ್ಸಲ ಮಾಡ್ತಾರಲ್ಲ ಎಲ್ಲ ಊರಲ್ಲಿ, ಅದೇ ತರ ಆ ಊರಲ್ಲೂ ಒಂದು ಜಾತ್ರೆ ಐತಂತೆ. ಸೊ ಜಾತ್ರೆಗೆ ಹೋಗೋಣ ಬಾ ಅಂತ ತುಂಬಾ ಫೋರ್ಸ್ ಮಾಡ್ಕೊಡ್ದ. ಇಷ್ಟ ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ, ಹೆಂಗಿದ್ರು ಬಿಟ್ಟಿದ್ದೀನಲ್ಲ, ಸರಿ ಹೋಗಿ ಬಂದ್ಬಿಡೋಣ ಅಂತ ಹೊರಟಿದ್ದೀನಿ. ಸೊ ಇವತ್ತು 20, ನಾಳೆ 21, 22 2 ದಿನನೂ ಹಬ್ಬ ಇರುತ್ತಂತೆ. 22ನೇ ತಾರೀಕು ನೈಟು ಅಥವಾ 23ನೇ ತಾರೀಕು ಮಾರ್ನಿಂಗು ಬೆಂಗಳೂರು ಬರ್ತಿದ್ದೀನಿ. ಭರತ್ ಅವ್ರ ಡ್ಯಾಡಿ ಇದಾರಲ್ಲ, ತುಂಬ ದಿನದಿಂದ ವ್ಲಾಗ್ ಮಾಡು ಅಂತ ಕೇಳ್ತಿದ್ರು. ಬೆಳಗ್ಗೆ ಕೂಡ ಕಾಲ್ ಮಾಡಿ ಕ್ಯಾಮ್ರಾ ಎಲ್ಲ ತೊಗೊಂಬಪ್ಪ ವ್ಲಾಗ್ ಮಾಡೋಕು ಏನೋ. ಸರಿ, ನಮ್ಮವ್ರು ನೋಡ್ತೀರಾ ಇಲ್ವಾ ಗೊತ್ತಿಲ್ಲ. ಸರಿ, ಅಂಕಲ್ ಆಸೆಗೋಸ್ಕರ ಅದು ಮಾಡಿ ಎಡಿಟ್ ಮಾಡಿ ಸಿಂಪಲಾಗಿ ಎಡಿಟ್ ಮಾಡಿ ಹಾಕೋಣ ಅಂತಿದ್ದೀನಿ. ಸೊ ಅಷ್ಟೇ, ಇಲ್ಲಿಂದ ಭರತ್ ಮನೆಗೆ ಹೋಗ್ತಿದ್ವಿ. ನೈಟ್ 10 ದೂರವಾಣಿ ನಗರ ಗೊತ್ತಲ್ಲ, ನಮ್ಮ ಟಿನ್ ಫ್ಯಾಕ್ಟ್ರಿ, ಅಲ್ಲಿ ಬಸ್ ಬುಕ್ ಮಾಡಿದ್ದಾರೆ. 2 ಗಂಟೆ 3 ಗಂಟೆಗೆ ಚಿತ್ತೂರು ರೀಚ್ ಆಗಿ 2 ದಿನ ಹಬ್ಬ ನೋಡ್ಕೊಂಡು ಮತ್ತೆ ಚಿತ್ತೂರಿಂದ ಬೆಂಗಳೂರು ಬರೋದು ಈ ವ್ಲಾಗು. ಸೊ ವಿತೌಟ್ ಎನಿ ಫರ್ದರ್ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ಸೊ ಕ್ಯಾಬ್ ಬುಕ್ ಮಾಡಿದ್ದೀವಿ, ಬರ್ತಾ ಇದೆ. ಸೊ ಭರತ್ ಅವರ ಮಾಮ ಮತ್ತು ಮಾಮಿ, ನೀವು ಭರತ್ ವ್ಲಾಗಲ್ಲಿ ನೋಡಿರ್ಬೋದು, ಅವರು ಅವ್ರ ಮಕ್ಕಳ ಜೊತೆ ಬರ್ತಿದ್ದಾರೆ. ಸೊ ಎಲ್ಲರೂ ದೂರವಾಣಿ ನಗರದಲ್ಲಿ ಹೋಗಿ ನೋಡೋಣ. ಹಲೋ ಏನೋ ಮಚ್ಚ, ಏನೋ ಬಿಲ್ಡ್ ಯಾವ್ದು ನೀನು ಹೇಳಿದ್ರು ಇದು ಹಿಂದೆ ಇರತ್ತ ನೀನು ಹೇಳಿ. ಕಾಫಿ, ಮಿಲ್ಕ್, ಹಾರ್ಲಿಕ್ಸ್, ಬೂಸ್ಟ್, ಹಾಟ್ ಬಾದಾಮ್ ಮಿಲ್ಕ್, ಜಿಂಜರ್ ಟೀ, ಜಿಂಜರ್ ಟೀ.
ಎಷ್ಟು ಸ್ನಾನ ಆಯಿತು ಗುರು. ಟೈಮ್ 3 ಗಂಟೆ ಆಯ್ತು, ಅರ್ಲಿ ಮಾರ್ನಿಂಗು. ಅಷ್ಟೇ, ನಾನು ಬರೋದು ಹೊಡ್ತಿದ್ದೀವಿ, ಬನ್ನಿ ಹೇಳ್ತೀನಿ. ಎಲ್ಲೂ ಗುರು ಈಗ ಎಷ್ಟು ದೂರ ಆಯ್ತು? ಎಷ್ಟ? ಐ ಮಾರ್ನಿಂಗ್ ವಾಕ್. ಯಾವ ದೊಡ್ಡ ಮನೆ? ಸ್ಟಾರ್ಟ್ ಮಾಡ್ತಾರೆ ಇವಾಗ. ಮುಖ ಮುಚ್ಚಿದ್ದಾರೆ. ಈಗ ಇದು ಕಿರೀಟ ತರಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ. ನಿಮ್ಮ ಮಚ್ಚ ಶಿರ್ಸಿನಾ? ಶಿರ್ಸಾ? ಸಿರ್ಸೆ ಏನೋ ಗೈಸ್, ಇಲ್ಲಿಂದ 1 ಕಿಲೋಮೀಟ್ರು. ಸೊ ಇದು ಜಾತ್ರೆ ಬಂದ್ಬಿಟ್ಟು ಗಂಗಮ್ಮ ದೇವಿ ಜಾತ್ರೆ ಅಂತ. ಅವ್ರ ಗಂಡ ಮನೇಲಿ ಇವರ ಕಿರೀಟ ಇದೆ ಅಂದ್ಬಿಟ್ಟು ಕಿರೀಟ ತರಕ್ಕೆ ಹೋಗ್ತಾ ಇದ್ದಾರೆ. ಒಂದು ಗಿಂಬಲ್ ಒಂದಿದ್ರೆ ಇಂಥ ಸಂತೆಪೇಟೆ ಸರ್ಕಲ್ಲು ಇದೆ. MLA ಅಲ್ವಾ? ಸಾರಿ ಗಾಯ್ಸ್, ಅದು MLA ಅಲ್ಲ, ಚೇರ್ಮನ್ ಭೂಪೇಶ್ ಗೋಪಿನಾಥ್. ಅದೇ ಕಿರೀಟ.
ಊಟ ತೊಗೊಂಡಾಯ್ತು, ಬರೋದಕ್ಕಿಂತ ಹೆಂಗಿರು 1 hour ಆಗುತ್ತೆ. ಅಷ್ಟು ಬೇಗ ಮನೆಗೆ ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಸೀರಿಯಸ್ಲಿ ಆ ಭೂಪೇಶ್ ಅನ್ನೋರಲ್ಲ, ಭರತ್ ಅವ್ರ ಡ್ಯಾಡಿ ಮೊನ್ನೆ ಭರತ್ ಮೇಲೆ ಒಂದು 3 weeks ಬ್ಯಾಕ್ ತೋರಿಸಿದ್ರು. ಯೂಟ್ಯೂಬಲ್ಲಿ ಅಥವಾ ಟಿ ವಿಯಲ್ಲಿ ನೋಡಿದವ್ರನ್ನ ಲೈವಲ್ಲಿ ನೋಡುವಾಗ ಒಂದು ಖುಷಿ ಆಗುತ್ತಲ್ಲ, ಆ ಮೂಮೆಂಟ್ ಆಯಿತು. ಅವ್ರ MLA ಏನಲ್ಲ, ಜಸ್ಟ್ ಚೇರ್ಮನ್ ಅಂತೆ. ಟೈಮ್ ನೋಡಿ ಇವಾಗ 4:20. ಇವತ್ತು ಫುಲ್ಲು ಮುಗಿಯೋಷ್ಟೊಳಗೆ ನಮ್ಗೆ 2 ದಿನದ ಲೆಕ್ಕ ಬಂದ್ಬಿಡುತ್ತೆ. ಫೈನ್, ಮತ್ತೆ ನೋಡೋಣ. ಫೈನ್ ಗಾಯ್ಸ್, ಬ್ಯಾಕ್ ಗ್ರೌಂಡಲ್ಲಿ ಕಾಣಿಸ್ತಿದ್ದಾನೆ ಅವನು, ಯಾರ ಹತ್ರ ಮಾತಾಡ್ತಾನೆ. 6:58 ಅಷ್ಟೇ. ಇವತ್ತು ನೈಟೆಲ್ಲ ಮಲಗಿಲ್ವಾ, ಇನ್ನು ನಮಗೆ ಈ 12 hour ದಾಟಕ್ಕೆ ಒಂದು 3 ದಿನ ಲೆಕ್ಕ ಬರ್ತದೆ. ಫೈನ್, ಇಡ್ಲಿ ತಿಂದ್ವಿ, ಒಂದು ಖಾರ ಹಾಕಿದ್ವು, ಜೀರ್ಣ ಆಗಲಿ ಅಂತ ಹೋಗ್ತಾ ಇದ್ದೀವಿ. ಬಿಸಿಲು ಬರ್ದೇ ಇದ್ರೆ ಸಾಕು. ನಮ್ಮ ಭರತ್ ಅವ್ರ ಅಮ್ಮ ಎಲ್ಲ ಬಂದರು ಚೆನ್ನೈಯಿಂದ. ಇನ್ನೂ ಐತೆ ವೀಡಿಯೋದಲ್ಲಿ ತುಂಬ ಐತೆ. ಅವ್ನು ಭರತ್ ಏನೋ ಪ್ರದರ್ಶನ ಅಂತಾರೆ, ರೋಡಲ್ಲಿ ಬಿದ್ದು ಹುಡ್ಕೊಂಡು ಹೋಗೋದು, ಅದು ಮಾಡ್ಬೇಕಂತ ಹೇಳ್ತಿದ್ದ. ಅದ್ರ ಜೊತೆ ಇನ್ನೂ ಬೇಜಾನ್ ಐತೆ. ನಾನು ತೆಲುಗು ಓದ್ತೀನಿ. 108 ವಾಹನಕ್ಕೆ ದಾರಿ ವದಲಂಡಿ, ಪ್ರಾಣಾಲು ಕಾಪಾಡಂಡಿ. ಆಲ್ಮೋಸ್ಟ್ ಕನ್ನಡ ಥರನೇ ಗುರು. நிஜமாதாண்டா கிண்டல் பண்ணல, நீ ரெக்கார்ட் பண்ணாத, நான் பேசுறதெல்லாம். ನೀನು ನೈಟ್ಗೆ ಎತ್ತಕ್ಕೆ ಆಗಿಲ್ಲ ಪಾಪ ಅವ್ರಿಗೆ. ನಿಮ್ಮಪ್ಪ ನೋಡ್ದ ನಂಗೆ ಟಫ್ ಕೊಡ್ತವ್ರೆ. தண்ணியில் கை காணும் இன்னும் கொஞ்சம் கீழே இறக்கிட்டு ராஜா காலெல்லாம் வந்து கும்பிட்டு சிகர வேடிக்கை பார்த்துனா ஊட்டிட்டு போன சாவடிப்பேன். ஒழுங்கா தெய்வ பக்தியா போ. எடிட்டிங் பார்த்து தட்டுங்க அண்ணா, தட்டுங்க. அப்படியே நல்லா இருக்கு. போய்க்கோடா மானம் கட்ட. ಸೊ ಭರತ್ ಅವರಮ್ಮ ಬೇಡ್ಕೊಂಡಿದ್ರು, ಅದನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿಂದ ಅದೇ ತೆಂಗಿನಕಾಯಿನ ಉಳಿಸ್ಬಿಟ್ಟು ಅದೆಲ್ಲಿ ನಿಲ್ಲುತ್ತೋ ಅಲ್ಲಿ 5 ಸಲ ಬೀಳ್ಬೇಕಂತೆ. ಸೊ 5 ರೌಂಡ್ ಆಯಿತು. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವ್ರು ಹೆಂಗಸರು ತಲೆ ಮೇಲೆ ಇಟ್ಕೊಂಡು ಬರ್ತಿದಾರಲ್ಲ, ಅದೆಲ್ಲ ಈ ಥರ ಅಂಡದಲ್ಲಿ ಹಾಕಬೇಕು. ಲಾಸ್ಟಲ್ಲಿ ಇದನ್ನೇ ಪ್ರಸಾದ ಆಗಿ ಹಂಚ್ತಾರೆ.
ನೋಡಿ ಅದೇ ಫೈನಲ್. ಒಂದು ರೌಂಡ್ ಹೋಗಿ ಬರ್ಬೇಕು. ಹೋಗ ಹೋಗ ಸೊ ಗಾಯ್ಸ್, ನಮ್ಮ ಪ್ರಕಾಶ್ ಅವರು ಜಾಯ್ನ್ ಆಗಿದ್ದಾರೆ. ಭರತ್ ಗುರು ಸಿಕ್ಕಾಪಟ್ಟೆ ರಶ್ಶು. ಸೊ ಪ್ರಕಾಶ್ ಹೆಂಗಂತ ಕೇಳ್ಬೋದು, ಪ್ರಕಾಶ್ ಭರತ್ ಅವರ ಸ್ವಂತ ಮಾವನ ಮಗ. ಸೊ ಅವನಿಂದನೇ ಅವಾಗ ಟೊಟ್ಟಿಕಲ್ ಫಾಲ್ಸ್ ಹೋಗಿದ್ವಿ, ಅವಾಗಿಂದ ಪರಿಚಯ ಆಗಿರೋದು. ಸೊ ಭರತ್ ಬೇಡ್ಕೊಂಡಿದ್ದಾನಂತೆ ನೆಕ್ಸ್ಟ್ ವರ್ಷ ನಮ್ಮ ಹುಡುಗಿ ಜೊತೆ ನಾನು ಬರಬೇಕು ಅಂತ. ಸೊ ಅದೊಂದು ಬೇಡಿಕೆ ಇಟ್ಕೊಂಡಿದ್ದಾನೆ. ಅದು ನೆರವೇರಿದ್ರೆ ಪಕ್ಕ ನಮ್ಮ ಹುಡುಗಿ ಜೊತೆ ಬಂದೇ ಬರ್ತೀನಿ. ಆ್ಯಕ್ಚುಲಿ ಈ ವರ್ಷ ಬರಬೇಕಿತ್ತು, ಬಟ್ ಅವಳು ಕೆಲಸ ಇರೋದ್ರಿಂದ ಬರೋಕ್ಕಾಗಿಲ್ಲ. ಮುಗಿದ್ಗುರು ಹೋಗಿ ನಾನ್ ವೆಜ್ ಊಟ ರೆಡಿಯಾಗಿದೆ, ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡೋದೊಂದು ಕಮ್ಮಿ ಅಷ್ಟೇ. ಈ ಊರಲ್ಲಿ ನೋಡ್ದವ್ರು ಬರ್ದವರೆಲ್ಲ ಭರತ್ ನಡೀತವ್ರೆ. ಯಾಕೆ ಹೇಳಿ? ಯಾಕಂದರೆ ಅವ್ನು ಹುಟ್ಟಿದ ಊರೇ ಇದು ಕಣ್ರಿ, ಅವ್ನ ಸ್ವಂತದವ್ರು ಎಲ್ಲರೂ ಇಲ್ಲೇ ಇರೋದು. ಎಲ್ಗರು ಏತ್ಲಾಂಡೀಸ್ ಅಂತ ಕೇಳ್ಬೋದು. ಒಬ್ಬ ಅವ್ನ ಕತೆ ಮುಗೀತು, ಇನ್ನೊಬ್ಬ ಅವನೇನೋ ನೆಕ್ಸ್ಟ್ ವಾರ ಎಲ್ಲ ಹೋಗ್ಬೇಕಂತೆ. ಸೊ ರಜಾ ಬ್ಯಾಕ್ ಟು ಬ್ಯಾಕ್ ಕೊಡಲ್ಲ ಅಂತ. ಇನ್ನೊಬ್ಬ ವೀಕ್ ಡೇಸ್ ಗುರು, ವೀಕೆಂಡ್ಸ್ ಅದೇ ಬರ್ತಿದ್ದೆ, ಬರೋಕ್ಕಾಗಲ್ಲ ಅಂತ. ಸೊ ಓಕೆ, ಹುಡುಗರ ಜೊತೆ ಬರೋಣ ನೆಕ್ಸ್ಟ್ ವರ್ಷ ಆದಷ್ಟು. ಬಾ. ಸೊ ನೆಕ್ಸ್ಟ್ ವರ್ಷ ಆದಷ್ಟು ಹುಡುಗರ ಜೊತೆ ಬಂದೇ ಬರೋಣ. ಹುಡುಗ ನೋಡಿ ನಮ್ಮ ರೇಗಿಸ್ತಾನೆ. ಫೈನ್, ಸಿಗ್ತೀನಿ. ಸಮಯ 1:33. ಭರತ್ ಅವ್ರ ಕಸಿನ್ ಮನೇಲಿ ಬಿರಿಯಾನಿ ತಿಂದ್ವಿ. ಎಷ್ಟೊತ್ತು ಅಲ್ಟಿಮೇಟು. ಅದ್ರ ಜೊತೆ ಏನು ಮಚ್ಚ ಅದು? ಮಟನ್, ಅದು ಚಿಕನ್ ಅಲ್ವಾ? ಐ ಥಿಂಕ್ ಮಟನ್ ಕುರ್ಮಾ ಅನಿಸುತ್ತೆ. ಟೇಸ್ಟ್ ಅಂತ ಹೆವಿ ಆಗಿತ್ತು. ಈಗ ಅವ್ರ ಕಸಿನ್ ಬೈಕಲ್ಲೇ ಹೋಗ್ತಿದ್ವಿ. ಒಂದು ಬರ್ಡೇ ವ್ಲಾಗಲ್ಲಿ ನೋಡಿರ್ತೀರಲ್ಲ, ಅವ್ನು ನೆನ್ನೆ ನೈಟ್ 12:30 ಫೋನ್ ಮಾಡ್ನಪ್ಪ. ಭದ್ರಮಾಪುರ ತಂಬಿ ಇಲ್ಲೇ ತಾನು ರೈತು. ಬಾಯ್ ಬಾಯ್. ಅವ್ನು ಚಿನ್ನಿ ಹೇಳಿದ್ನಲ್ಲ, ನೆನ್ನೆ ನೈಟ್ 12:30 ಫೋನ್ ಮಾಡ್ಬಿಟ್ಟು ಮರಿದಂಗೆ ಮನೆಗೆ ಬನ್ನಿ ಬ್ರೋ ಅಂತ ಹೇಳ್ದ. ನೆಕ್ಸ್ಟ್ ಏನು ಪ್ಲಾನ್ ಶಿಷ್ಯ? ಅದೇ ಚಿನ್ನಿ ಮನೆಗೆ ಹೋಗೋದು, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ವಾಪಸ್ ಮನೆಗೆ ಬಂದು ಕಾಟ್ಪಾಡಿಗೆ ಹೋಗೋದು. ಇನ್ನೊಂದು ವಿಷಯ ಹೇಳೋದು ಮಾಡ್ತದೆ ಗುರು, ಎಲ್ಲ ಇದರಲ್ಲಿ ಲೈಕ್ ಮೊಸರನ್ನ, ಚಿತ್ರಾನ್ನ, ಪ್ರಸಾದ ಕೊಡೋದು ನೋಡಿದ್ದೀನಿ. ಇಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾವ್ರೆ 12 ಗಂಟೆಗೆ ಚಿಕನ್ ಬಿರಿಯಾನಿ, 1 ಗಂಟೆಗೆ ಮಟನ್ ಬಿರಿಯಾನಿ ಅಂತ. ಯಾವ ದೇವಸ್ಥಾನದಲ್ಲೂ ಈ ಥರ ಮಾಡಿ ನೋಡಿಲ್ಲ. ಬಟ್ ಫೈನ್, ಚೆನ್ನಾಗಿತ್ತು. ಆ ದೇವಸ್ಥಾನ ಅಲ್ಲ, ಇಟ್ಸ್ ಜಸ್ಟ್ ಅ ಪ್ಲೇಸ್. ಜಾತ್ರೆ ನಡೆಯುವ ಜಾಗ.
ಬಾರಲೇ ಅವ್ನು ಬರ್ತಾನೆ ಬರ್ತಾನಂತ ನಾನು ಜೋರಾಗಿ ಹೋಗ್ಬೇಕಾ ಹಾಂ ಗೈಸ್ ಇದೀಗ ನೀವೇನು ನೋಡ್ತಿದ್ದೀರಾ ಇದೇ ನಮ್ಮ ಆಂಟಿ ಅಂದರೆ ಭರತ್ ಅವರ ಮಮ್ಮಿ ಡ್ಯಾಡಿ ಮದುವೆ ಆಗಿದ್ದು ಮಂಟಪ ಶ್ರೀಮತಿ ಕಂತಿ ಏನು ಮಚ್ಚದು ಕಾಂತಿಮತಿ ಕಾಂತಿಮತಿ ಕುಮಾರಸ್ವಾಮಿ ಮೊದಲಯಾರ್. ಓಕೆ ಇವ್ರು ಮೊದಲಯಾರ್ ಜಾತಿ ಅನ್ನೋದ್ರಿಂದ ನೋಡಿ 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 ಆಂಟಿ ಏನೇನು ಕವರ್ ಮಾಡ್ತಿದ್ದೀವಿ ಚಿತ್ತೂರಿಗೆ ಬಂದು. ಗೈಸ್ ನಾವು ಬೆಳಗ್ಗೆಯಿಂದ ನೋಡಿದ್ದು ನಮ್ಮ ಯಾವ್ದು ಮಚ್ಚ ಸಂತೆಪೇಟೆ ಗಂಗಮ್ಮ ಜಾತ್ರೆ. ಇದು ಏನು ದೊಡ್ಡಿಪಲ್ಲಿ ಗಂಗಮ್ಮ ಜಾತ್ರೆ ಅಂತೆ. ಇನ್ನು ಬನ್ನಿ ಈ ಗಂಗಮ್ಮನ ನೋಡ ನೋಡಿ ಭರತ್ ಅವರಪ್ಪ ಅದೇ ಗ್ಯಾಪಲ್ಲಿ ಇಲ್ಲಿ ಬಂದ್ಬಿಟ್ಟವ್ರೆ. ನೋಡಿ ಗಾಯ್ಸ್ ಬ್ಲ್ಯಾಕ್ ಶರ್ಟು ಸೊ ತೋರಿಸಿದ್ನಲ್ಲ ಅವನೇ ಚಿನ್ನಿ. ಭರತ್ ಬರ್ಡೇ ವ್ಲಾಗಲ್ಲಿ ನೋಡಿರ್ತೀರಾ ಚಬ್ಬಿ ಬಾಯ್. ಭರತ್ ಅವ್ರ ಡ್ಯಾಡಿ ಮನೆ ರಿಲೇಟಿವ್ಸ್ ಹೋಗ್ತಿದ್ದೀವಿ. ಇನ್ನೇನು ಹೋಗ್ತಾನೇ ಇದ್ದೀವಿ. ಇನ್ನೇನು ಬಂದೇ ಬಿಡ್ತು. ಆಮೇಲೆ ಸಿಗ್ತೀವಿ. ಸಮಯ 3:50. ಮಳೆ ಒಂದು ರೌಂಡ್ ಹೊಡೆದು ಬಿದ್ದೈತೆ ಗುರು. கோயில் போயிட்டு வந்து கிளம்பலாம்னாங்க. கோயில் போயிட்டு வந்து கிளம்பலாம்னாங்க. கோயில் போயிட்டு வந்து தூக்கிட்டுருக்காங்க. கேட்டால் கூட்டி காசு வந்து நான் இந்த குழந்தைங்களை தூங்க வைக்க வந்து இருக்கா கிளம்புங்க. இருக்கா எல்லாரும் எழுப்பி கிளம்புங்க. ಅದಲ್ಲ ಅದು என்னம்மா ಗಾಯ್ಸ್ 8:27 ಆಯಿತು. ಇವರು 5 ಗಂಟೆಯಿಂದ ಪ್ಲ್ಯಾನ್ ಆಗ್ತಾನೆ ಇದ್ದಾರೆ ಕಾಟ್ಪಾಡಿಗೆ ಹೋಗೋಕ್ಕೆ. ಎಲ್ಲ ಇವನೇ ಕಾರಣ. ನಡ ಮುಂದೆ ಯೂಟ್ಯೂಬ್లో ಬರ್ತದಾ ಮಾತಾಡಿನ ಗಾಯ್ಸ್ ಚಿತ್ತೂರು ಬಸ್ ಸ್ಟ್ಯಾಂಡು ಬಸ್ಗಳು ಯಾವುದೂ ಇಲ್ಲ. ಈ ಚಿಕ್ಕ ಆಟೋದಲ್ಲಿ ಇಷ್ಟು ಜನ ಬಂದಿದ್ದೀವಿ ನೋಡಿ. ನನ್ನ ಮೊಣಕಾಲು ಬೇರೆ ಗಯ ಮಚ್ಚ ಬಸ್ಸು. ಫೈನ್ ಗಾಯ್ಸ್ ಕಾಟ್ಪಾಡಿಯಲ್ಲಿರೋ ಭರತ್ ಅವ್ರ ಅಕ್ಕ ಮನೆ ಹತ್ರ ಬಂದಾಯಿತು. ಫಸ್ಟ್ ಇಲ್ಲಿ ಡೇರಾ ಹೊಡೆದ್ಬಿಟ್ಟು ನಾವು ಟೈಮು ನೋಡ್ತಿರ್ಬೋದು.
ಗಾಯ್ಸ್, ಎಲ್ಲರಿಗೂ ಕಾಟ್ಪಾಡಿಯಿಂದ ನಮಸ್ಕಾರಗಳು. ಸೊ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ಬಿಡೋಣ ಅಂತ. ಮೊನ್ನೆ ಬೆಳಗ್ಗೆ ಬೆಂಗಳೂರು ಬಿಡೋ ದಿನ ಬೆಳಗ್ಗೆ ಎದ್ದಿದ್ದು, ನೈಟೆಲ್ಲ ಜರ್ನಿ ಮತ್ತು ನೆನ್ನೆ ಫುಲ್ಲು ಮಲಗೆ ಇಲ್ಲ. ಏನಷ್ಟೇ ಇಲ್ಲಿಂದ ಹೊಡ್ತಿದ್ದೀವಿ, ಡೈರೆಕ್ಟ್ ನಿಮ್ಗೆ ಸಂತಪೇಟೆಲಿ ಹೋಗ್ಬಿಟ್ಟು ಅಲ್ಲಿ ಇವತ್ತು ಕರಗ ಬೆನ್ಗೆಲ್ಲ ಕೊಂಡಿ ಹಾಕ್ತಾರಲ್ಲ, ಈ ಥರ ಮಾಡಿ ಕೆಲವೊಂದು ಐತಂತೆ. ಟಮ್ಟೆನೇ ನೈಟ್ ನೋಡ್ತೀರ ಬರತ್ತವ್ರು ಹೆವಿ ಆಗೋದು ಅಂತ. ಇದಾದ್ಮೇಲೆ ನಮ್ಮ ಪರ್ಫಾರ್ಮೆನ್ಸ್ ಬರ್ಬೋದು. ಸೊ ನಾನು ಭರತ್ ಅವ್ರ ಮಮ್ಮಿ 3 ಜನನೇ ಇಲ್ಲೇ ಸ್ಟೇ ಮಾಡಿದ್ದು. ಸೊ ಅಷ್ಟೇ, ಇಲ್ಲಿಂದ ಡೈರೆಕ್ಟು ಕಾಟ್ಪಾಡಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಚಿತ್ತೂರು ಹೋಗಿ ಸಂತಪೇಟೆ ಹೋಗ್ತಿದ್ದೀವಿ. ಸೊ ಬನ್ನಿ ಸಂತಪೇಟೆಲಿ ಹೋಗಿ ಸಿಗ್ತೀವಿ. ಗಾಯ್ಸ್ 8:10 ಜಸ್ಟ್ ಇವಾಗ ಚಿತ್ತೂರಲ್ಲಿ ಬಂದು ಇಳಿದ್ವಿ. ನೋಡ್ಕೊಂಡು ಬ್ಯಾಗು ತೊಗೊಂಡಿಲ್ಲ ಏನಿಲ್ಲ, ಹಾಕೊಂಡಿರೋ ಡ್ರೆಸ್ ಜೊತೆ ಹೋಗಿ ಮಲಗೆದ್ದು ಬಂದ್ವಿ. ಅಕ್ಕ ಬಿಡೋದೇ ಇಲ್ಲ ಅಂದರು. ಹಂಗೆ ಕನ್ವಿನ್ಸ್ ಮಾಡಿ ಆಂಟಿ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ಬೇಕಕ್ಕ ಬಿಡಿ ಹಂಗೆ ಹಿಂಗೆ ಅಂತ ಒಪ್ಪಿಸಿ ಹೊಟ್ಟು ಬಂದ್ವಿ. ಸ್ವೀಟ್ ತೊಗೊಳಕ್ಕೆ ಹೋಗ್ತಿದ್ದೀವಿ. ಅಯ್ಯೋ ಉಡ್ಮಾಟಂದ ನಾಂದ ವಾದಾಪನಿ ಕೂಟಿ. ಫೈನ್ ಗಾಯ್ಸ್, ಗಂಟೆ ಕರೆಕ್ಟಾಗಿ 10:29 ಆಯಿತು. ಅಷ್ಟೇ ಇಲ್ಲಿಂದ ಆ್ಯಸ್ ಯೂಶುವಲ್ ಲೈಕ್ ಅವರು ರಿಲೇಟಿವ್ಸ್ ಮನೆ, ಭರತ್ ಅವರ ರಿಲೇಟಿವ್ಸ್ ಇದ್ದಾರಲ್ಲ, ಅಲ್ಲೊಂದು 5-6 ಮನೆ ನೋಡ್ಬಿಟ್ಟು 2 ಗಂಟೆ ಇಲ್ಲ 3 ಗಂಟೆಗೆ ಕರಗ ಸ್ಟಾರ್ಟ್ ಆಗುತ್ತಂತೆ. ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ಹುಡುಗ ಹೊಸ ಕ್ರ್ಯಾಕು ಇದಾಯ್ತು ಅಂದ್ಬಿಟ್ಟು ತೊಳಿತಾ ಇದ್ದಾರೆ. ಸ್ನಾನ ಬಿಸಿನೀರ ಮಾಡಿಬಿಟ್ಟೆ, ಸೆಕೆಗೆ ಅದಕ್ಕೂ ಬಾಡಿ ಓವರ್ ಹೀಟ್ ಆಗೋಯ್ತು. ಲೈಕ್ ಏನೇ ಸ್ನಾನ ಮಾಡಿದ್ರು ಫ್ರೆಶ್ ಆಗಿದ್ದೀನಿ, ಬಟ್ ಆ ಫೀಲ್ ನನಗಿಲ್ಲ. ಈವ್ನಿಂಗು ಹೊರಡ್ತಾ ಇದ್ದೀವಿ. ಕಳೆ ಹೋಗ್ತಿದ್ಯಾ? ಗಾಯ್ಸ್, ಸಮಯ 2:15. ಸೊ ನೀವೀಗ ನೋಡ್ತಾ ಇದ್ದೀರಾ ತೆಂಗಿನ ತೋಪು. ಎಸ್, ದೊಡ್ಡಿಪಲ್ಲಿಯಲ್ಲಿದ್ದೀವಿ. ಸೊ ಹೇಳಿದ್ನಲ್ಲ ಚಿನ್ನಿ ಅವ್ರು ಯಾರೇನೆ, ಎಲ್ಲೋ ಬಾವಿ ಇದೆಯಂತಪ್ಪ, ಸ್ನಾನ ಮಾಡೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮುಂದೆ ಪ್ರಕಾಶ್ ಆ್ಯಂಡ್ ರೂಪೇಶ್ ಹೋಗ್ತಿದ್ದಾರೆ. ಇದು ಗೊತ್ತಲ್ಲ, ಬೆಸ್ಟ್ ಕ್ಯಾಂಡಿಡೇಟ್ ಆಫ್ ಏತ್ನಾಂಡೀಸ್. ನೋಡ್ರಿ ಮರಗಳು ಎಷ್ಟು ಚಿಂದಿಯಾಗೈತೆ. ಸೊ ನೀವೀಗ ನೋಡ್ತಾ ಇದ್ದೀರಾ ಇದ್ಯಾವುದು ಇಟ್ಟಿಗೆ ಬಾವಿ. ಟಾಣನ್ ಟಾಣನ್. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಇಟ್ಟಿಗೆಲೆ ಕಟ್ಟಿಂಗ್ ಬ್ರೋ. ಅಲ್ಲಿ ಕಪ್ಪೆ ಕಾಣಿಸ್ತಿದ್ಯಾ? ಕಪ್ಪೆ ಸೈಜ್ ನೋಡಿ. ಕಪ್ಪೆಗಳು ಭಯಪಡ ಮಾಟೀங்க அது பாட்டுக்கு அது போயிடும், மூலையில போயிடும். ನೋಡಿ ಗಾಯ್ಸ್, ಕಪ್ಪೆ ಡೈವ್ ಆಯಿತು. நீ தானே கற்றுக் கொடுக்கணும். இப்போ
ಆ ಕಪ್ಪೆ ನೋಡಿದ್ರೆ ಕಲ್ತ್ಕೊಂಡ್ಬಿಡ್ಬೋದಲ್ಲ ಈಜು. ಅಲ್ಲ ನೋಡೋ ಸಾಕದು ಬಾಡಿ ಬಿಲ್ಡರ್ ಕಪ್ಪೆ ಮಚ್ಚ ಅದು ನಿಂತರ. ಭರತ್ ಅವರು ಜೀವ ಬಿಡಲು ರೆಡಿಯಾಗಿದ್ದಾರೆ, ಅದನ್ನು ನೀವು ಲೈವ್ ಆಗಿ ನೋಡ್ತಿದ್ದೀರಾ. ಏನು ಅನ್ಕೊಂತಿದ್ಯಾ? ನೋಡಿ ಎಮ್ಮೆ ವಯಸ್ಸಾದ್ರೆ ಇವಾಗ ಸ್ವಿಮ್ಮಿಂಗ್ ಕಲಿತಿದ್ದಾರೆ. ಏ ಇಲ್ಲ ಹೋಗ್ಬಿಡ್ತು. ನೋಡಿ ಗಾಯ್ಸ್, ಇವನು ಹಾಕುವಾಗ ಸಿಲ್ವರ್ ಇತ್ತು, ಈಗ ಯಾವ ಕಲರ್ ಆಗಿದೆ ಅಂತ ಮಾತ್ರ ನೋಡಿ. ಇದು ಸೈಲೆನ್ಸರ್ ಫುಲ್ ಹೀಟರ್ ಯಾವ ಕಲರ್, ಈ ಸೈಡ್ ಗೋಲ್ಡ್, ಈ ಸೈಡ್ ಮಿಕ್ಸ್ಡ್. ಡಾಲರ್ ಕೂಡ ಹಾಕುವಾಗ ಸಿಲ್ವರ್ ಕಲರ್ ಅಲ್ಲಿ ಇತ್ತು. ಚೈನ್ ಕಲರ್ ನೋಡಿ ಫುಲ್ ಸಿಲ್ವರ್ ಕಲರ್ ಅಲ್ಲ, ಪ್ಯೂರ್ ಸಿಲ್ವರ್ ಅದು. ಸಿಲ್ವರ್. ಸೊ ದಟ್ ಬಾವಿ ಹ್ಯಾವ್ ಸಮ್ ಪವರ್. ಬೇಕಂದ್ರೆ DM ಮಾಡಿ ಅಡ್ರೆಸ್ ಕಳ್ಸಿಕೊಡ್ತೀನಿ. ನೀವು ಯಾವುದೇ ಒಂದು ಚಿನ್ನ ಬೆಳ್ಳಿ ತಂದು ಹಾಕಿದ್ರು ಚಿನ್ನ ಕನ್ವರ್ಟ್ ಆಗುತ್ತೆ.
ಗೈಸ್ ಮುಗ್ದಲ್ಲಿ ಸೆಕೆ ಕಾಣಿಸ್ತಿದ್ಯಾ? ಸ್ಟೆಪ್ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೊನೆಗೆ ಹೆಂಗೋ ಬಳ್ದಿ ನೋಡಿ ಬಟ್ಟೆನೆಲ್ಲ ಕಿತ್ತಾಕ್ಬಿಟ್ಟ ಇಲ್ಲಿ ಕಾಣಿಸ್ತಿದ್ಯಾ? ಅಷ್ಟೇ 5 ಗಂಟೆ ಹೋಗೋಣ ಅಲ್ಲಿ ಅಂತ ಪ್ಲ್ಯಾನ್ ಹಾಕಿದ್ದು. ಬಟ್ ಇಲ್ಲೇ ಕರೆಕ್ಟಾಗಿ 7 ಗಂಟೆ ಆಯಿತು. ಹೋಗಿ 11 ಗಂಟೆಗೆ ಬಸ್ ಬೇರಿದೆ, ಏನು ಮಾಡೋದೋ ಗೊತ್ತಿಲ್ಲ. ಸೊ ಈ ದೊಡ್ಡಪಲ್ಲಿಯಲ್ಲಿರೋದನ್ನ ನೀವು ಆಲ್ರೆಡಿ ನೆನ್ನೆ ನೋಡಿರ್ತೀರ, ಇಲ್ಲ ಆಗ್ತಿದ್ದೀನಿ ನೋಡಿ. ಸೊ ಇದೆ. ಸೊ ಈ ಥರ ಸಂತೆಪೇಟೆಲ್ಲಿ ಹೋಗಿ ನೋಡೋಣ. ನಾನು ಕಾಣಿಸ್ತಿಲ್ಲ ಅಲ್ಲಿ ಸೈಡಲ್ಲಿ ಇಡಿ ಅಂದಿದ್ದು. ಮಚ್ಚ ಕೈ ಎತ್ತು. 20 ನಿಮಿಷ ಆಯಿತು. ಸೊ ಸಂತೆಪೇಟೆ ಬಂದಾಯಿತು. 4 ಜನ ಹಾಕ್ಕೊಂಡು ಹೆವಿ ಡ್ರೈವರ್ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲೇನೋ ಎಕ್ಸ್ಟ್ರಾ ಮಾಡ್ತಾರಂತೆ, ಅದಕ್ಕಂತಾನೆ ಬೇಕಂತ ಕರ್ಕೊಂಬಂದ. ಏನಂತ ತೋರಿಸ್ತೀನಿ ಬಂತು ಬಾ. ಅಲ್ಲಿಗಿನ ಜನ ಬರ್ತೀರಾ ಇಲ್ಲಿ? ಕರೆಕ್ಟ್ ಟೈಮ್ಗೆ ಬಂದಣ. ಈಗ ಅಲ್ಲಿ ನಿಂತಿರೋ ಕ್ರೇನಲ್ಲಿ ಅಲ್ಲಿ ಮಾಲೆ ಹಾಕಿಸ್ತಾರಂತೆ, ಹಂಗಂತ ಭರತ್ ಹೇಳಿದ್ರು ನೋಡಿ. ಅವರೇ ಚೇರ್ಮೇನು ಗೋಪೇಶ್ ಅಂತ. ಚಾಕ್ಲೇಟ್ ಮಾಲೆ ತಾನದು. ನೋಡಿ ಚಾಕ್ಲೇಟ್ ಮಾಲೆಯಿಂದ ಚಾಕ್ಲೇಟ್ನ ಕಿತ್ತು ಎಸಿಟ್ಟಿದ್ದಾರೆ. ಭರತ್ ಅವರು ಒಂದು ಇಡ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ. ಸೊ ಫೈನ್, ಜಾತ್ರೆಯ ಕೊನೆಯ ಸ್ಟೇಜ್ನಲ್ಲಿದ್ದೀವಿ. ಇನ್ನೂ ಚಾಕ್ಲೇಟ್ ಎಸಿತಾನೆ ಇದ್ದಾರೆ. ಭರತ್ ಅವ್ರು ತೊಗೊಂಡಿರೋ ಚಾಕ್ಲೇಟು ಅಷ್ಟೇ. ಇಲ್ಲಿಂದ ದೇವ್ರನ್ನ ತೊಗೊಂಡೋಗಿ ದೇವಸ್ಥಾನದಲ್ಲಿ ಇದು ಮಾಡ್ತಾರೆ ಅಷ್ಟೇ. ನಮಗೂ ಬಸ್ಸಿಗೆ ಟೈಮ್ ಆಯಿತು. ಸಂತಪೇಟ ಜಾತ್ರಾಲು ಮುಗಿಯಿತಲು ಹೋಗ್ತಾ ಇದ್ದೀವಿಲು. ಬಸ್ಸವನ್ ಕಾಲ್ ಮಾಡಿದ 10 ಕಾಲ್ಗೆಲ್ಲ ಚಿತ್ತೂರು ಬಸ್ ಸ್ಟಾಪ್ ಬಂದ್ಬಿಡ್ತಾನಂತೆ. ಸೊ ಹೋಗಿ ಸ್ವಲ್ಪ ಸ್ನಾನ ಮಾಡಿ ಊಟ ಮಾಡ್ಕೊಂಡು ಮೊಬೈಲೆಲ್ಲ ಚಾರ್ಜ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಡೋಣ. ಕೊನೆಯದಾಗಿ ಒಂದು ಬಾರಿ ನೋಡ್ಕೊಂಬಿಡಿ, ಮತ್ತೆ 2025 ನೋಡೋಣ.
ಹಲೋ ಈ ಅಮ್ಮ ನೋಡಿದ್ದು ನಿಂತ್ಕೊಂಡು. ಸೊ ಎಲ್ಲ ಬಾಯ್ ಬಾಯ್ ಹೇಳಿ ಗಾಯ್ಸ್, ಇಷ್ಟೇ ಮುಗೀತು ಇಲ್ಲಿಗೆ ರಕ್ತ. ಫೈನ್ ಅಷ್ಟೇ. പോയിട്ടോ ബൈ പോയിട്ടോ ಅಂತಿ പോയിട്ടോ ಹುಷಾರಾಗಿ ಬನ್ನಿ ಬಾಯ್ ಬ್ರೋ. ಬ್ರೋ ಹೋಗಿ ಬರ್ತೀನಿ. ಬ್ರೋ ಯಾ ಬ್ರೋ ಯೂಟ್ಯೂಬ್ ಬ್ರೋ. ನಾ ಕ್ಯಾಪ್ಷನಲ್ಲಿ ಹಾಕ್ಕೊಂತೀನಿ. ಎಂಟ್ರಿ ಮ್ಯೂಸಿಕ್ ಒಂದು ಹಾಕಿ. ಇಲ್ಲೇ ಬರ್ತಾನೆ ಈಚೆ ಬರ್ತಾನೆ. ಪಯಾರು ಬ್ರೋ 10:40 ಆಯಿತು. ಇನ್ನೂ ಇಲ್ಲೇ ಇದ್ದೀವಿ ಇವರು. ಬಸ್ಸಲ್ಲಿ ಜಾತ್ರೆ ನಡೀತಿದ್ದೀವಲ್ಲ, ಮೇಯ್ನು ಚಿತ್ತೂರ್ದು ಗಂಗಮ್ಮ ಅಂದರೆ ಮೇಯ್ನ್ ಸಿಟಿದು. ಸೊ ಅದರಿಂದ ಅಲ್ಲಿ ಬಂದು 40 ನಿಮಿಷ ಹತ್ರ ಆಯಿತು ಸರ್, ಇಲ್ಲಿ ಲಾಕ್ ಮಾಡ್ಕೊಂಡಿದ್ದಾರೆ ಬಿಡ್ತಿಲ್ಲ ಅಂತ ಹೇಳಿದ್ರು. ಟೈಮ್ ಎಷ್ಟಾಯಿತು? ಆಯಿತು. ಟೈಮ್ ಎಕ್ಸಾಕ್ಟ್ಲಿ ನೋಡ್ತಾ ಇದ್ದೀರಾ 4 ಗಂಟೆ. ಸೊ ನಿದ್ದೆ ಹೆವಿ ಬರ್ತೈತೆ, ಮತ್ತೆ ಬೆಳಗ್ಗೆ ನೋಡೋಣ. ಹೇಗ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಡೇಟ್ ನೋಡಿದ್ರಿ 23 ಮೇ 2024. ಟೈಮ್ 12:02 ಆಯಿತು. ನೈಟ್ ಬಂದ್ವಿ 4 ಗಂಟೆಗೆ. ಅದೇ ವ್ಲಾಗ್ ಆಗಲು ಮುಗಿಸೋದಲ್ಲ. ಈಗ ಎದ್ದು ಫ್ರೆಶ್ ಅಪ್ ಆಗಿ 20ನೇ ತಾರೀಕು ಬೆಂಗಳೂರು ಬಿಟ್ಟಿದ್ರು. ಮತ್ತೆ 23ನೇ ತಾರೀಕು 4 ಗಂಟೆಗೆ ಬಂದು ಹೇಳಿದ್ವಿ. ಅಲ್ಲಿ 3 ಗಂಟೆಗೆ ಹೋಗಿ ರೀಚ್ ಆದ್ವಿ ಹೋಗೋ ದಿನ. ಮತ್ತೆ 3 ಗಂಟೆ ಚಿತ್ತೂರು, ಮತ್ತೆ ಇವತ್ತು 3 ಗಂಟೆ ಬೆಂಗಳೂರು. ಹಿಂಗೆ ವಿಡಿಯೋ ಎಡ್ ಮಾಡೋಣ ಅಂತ. ಸೊ ಎಸ್ ಗೈಸ್, ಇದಾಗಿತ್ತು ನಮ್ಮ ಗಂಗಮ್ಮ ಜಾತ್ರೆ 2024 ಸಂತಾಪೇಟೆದು. ಸೊ ನಾನು ಅಲ್ಲಿ ಮಾತ್ರ ಮಾಡ್ತಾರೆ ಅನ್ಕೊಂಡಿದ್ದೆ. ಇಲ್ಲ ಲೈಕ್ ಅದೇ ಹೇಳಿದ್ನಲ್ಲ, ಚಿತ್ತೂರಿಂದ ತಿರುಪತಿ ಆ ಸರೌಂಡಿಂಗ್ ಒಂದು 70-80 ಕಿಲೋಮೀಟ್ರು ಸಿಕ್ಕಾಪಟ್ಟೆ ಈ ತರ ಜಾತ್ರೆ ಅಂತ ಮಾಡ್ತಾರಂತೆ ಗಂಗಮ್ಮ. ನಾನು ಯಾಕೆ ಪರ್ಟಿಕ್ಯುಲರ್ ಗಂಗಮ್ಮ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ ಗುರು. ಫೈನ್ ಏನೇ ಆಗಿರಲಿ. ಸೊ ಎಕ್ಸ್ಪೀರಿಯನ್ಸು ನನಗೆ ಹೇಗಿತ್ತು ಅಂತ ಕೇಳಂಗಿದ್ದಿದ್ರೆ ಫುಲ್ ಖುಷಿನೇ ಗುರು. ಯಾಕಂದರೆ ಲೈಕ್ ಈಗ ಗೊತ್ತಿರೋರ ಮನೆಗೆ ಹೋಗಿ ನೀವು ಸ್ಟೇ ಮಾಡೋದು ಬೇರೆ, ಗೊತ್ತಿಲ್ದಿರೋರ ಮನೇಲಿ ಹೋಗಿ ಒಂಥರ ಇರೋರು. ಬಟ್ ನಾನೇನಂದರೆ ಈಗ ನಾನು ಅಲ್ಲೋಗಿದ್ದು ಭರತವ್ರ ಅಜ್ಜಿ ಮನೇಲಿ ಹೋಗಿ ಸ್ಟೇ ಮಾಡಿದ್ದು. ಅಲ್ಲಾದ್ಮೇಲೆ ಇವ್ರು ರಿಲೇಟಿವ್ಸ್ ಸಂತಾಪೇಟೆ ಆ್ಯಂಡ್ ದೊಡ್ಡಿಪಲ್ಲಿ. ಸೊ ಇಲ್ಲೆಲ್ಲ ಹೋಗಿ ಮಾಡಿದ್ದು ಲೈಕ್ ಯಾರಂತಾನೆ ಗೊತ್ತಿಲ್ಲ ಅವ್ರಿಗೆ. ಬಟ್ ಧೈರ್ಯವಾಗಿ ಒಳಗಡೆ ಹೋಗ್ತೀನಿ. ಬಂದಿದ ತಕ್ಷಣ ಎಲ್ಲರೂ ಒಂದೇ ಮಾತು ಹೇಳಿ, ನೀವು ನಮ್ಮದೇ ಹೋಗಿ ಭರತಿಕೊಂಡು ಯಾರಂತ ಗೊತ್ತಾಗ್ತಿದ್ಯಾ ಅಂತ ಹೇಳಿದ ತಕ್ಷಣ ನಿಮ್ಮ ಫ್ರೆಂಡ್ ಯೂಟ್ಯೂಬ್ ಬರ್ತಾನೆ. ಪ್ರತಿಯೊಬ್ಬರು ಅದಕ್ಕೆ ಗೆಸ್ ಮಾಡಿದ್ರು. ಮತ್ತು ಅವ್ರ ಅಕ್ಕಂದಿರು, ಅವ್ರ ಅಣ್ಣಂದಿರು, ಅವ್ರ ಮಾವಂದಿರು ಎಲ್ಲ ಸಿಕ್ಕಾಪಟ್ಟೆ ಒಂದು ಲವ್ ತೋರಿಸೋ ಒಂದು ಮರ್ಯಾದೆ ಕೊಟ್ಟು ಚೆನ್ನಾಗಿ ನಡೆಸಿದ್ರು. 3 ಹೊತ್ತುಗುರು 2 ದಿನ 7 ಟೈಮ್ಸ್ ಚೆನ್ನಾಗಿ ನಾನ್ ವೆಜ್ ತಿಂದೆ. ಸೊ ಯಾವತ್ತೂ ತಿಂದಿಲ್ಲ. ನಮ್ಮ ಜಾತ್ರೆಗೆ ನಾನು ಯಾವತ್ತೂ ಹೋಗಿಲ್ಲ ಗುರು. ತಮಿಳ್ನಾಡಲ್ಲಿ ನಡೆಯುತ್ತೆ, ನಮ್ಮದು ಮೈಸೂರಲ್ಲಿ ನಡೆಯುತ್ತೆ. ಬಟ್ ಯಾವತ್ತೂ ನಾನು ಹೋಗಿಲ್ಲ. ಬಟ್ ಇಲ್ಲೋದೇ ಕಾರಣ ಏನಂತ ಹೇಳಿದ್ರೆ, ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಹೇಳೋ ಪ್ರಕಾರ, ಅಂಕಲು ಈಗ ಲೈಕ್ ಒಂದು 3 ಮಂತ್ಸ್ ಬ್ಯಾಕೆ ನೋಡಪ್ಪ ಇದೆ ನಮ್ಮ 3 ಜಾತ್ರೆ ನಡೆಯುತ್ತೆ, ನೀನು ಬರಲೇಬೇಕು ಅಂತ ಹೇಳಿದ್ರು ಭರತ್ ಅವ್ರ ಡ್ಯಾಡಿ. ಅದಾದ್ಮೇಲೆ ಸರಿ ತೋರಿಸ್ತಿದ್ರು. ನಾನು ಕೂಡ ಓಕೆ ಫೈನ್ ಹಿಂಗೆ ನಡೆಯುತ್ತೆ. ಪ್ಲಸ್ ಏನಕ್ಕೆ ಹೋಗಿದ್ದು ಜಾತ್ರೆಗೆ ಅಂತ ಹೇಳಿದ್ರೆ ಮೇಯ್ನು ಹಂಗಿದ್ರು ನಾನು ಫ್ರೀಯಾಗೇ ಇದ್ದೀನಿ, ಇವಾಗ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಹೋಗೋಕ್ಕೆ ಕಾರಣ ಏನಂತಂದರೆ ಅದೇ ಅಂಕಲ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಈ ಥರ ವೀಡಿಯೋ ಅಂತ. ಹೊರಡೋ ದಿನ ಬೆಳಗ್ಗೆ ಕೂಡ ಅಂಕಲ್ ಮಾಡಿ ಕ್ಯಾಮ್ರೆಲ್ಲ ತೊಗೊಂಬಂದ್ಬಿಡಪ್ಪ ಅಂತ ಹೇಳಿದ್ರು. ಲೈಕ್ ನನಗೆ ಮಾಡೋ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಲೈಕ್ ರೆಕಾರ್ಡ್ ಮಾಡೋದು ಮಾಡ್ಬಿಡ್ಬೋದು, ಅದು ಎಡಿಟ್ ಮಾಡೋವಾಗಲೇ ಲೈಕ್ ಸಿಕ್ಕಾಪಟ್ಟೆ ಒಂದು ತಲೆನೋವು. ಅದರಿಂದ ನಾನು ಸರಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸರಿ ಅಂಕಲ್ ಇಷ್ಟು ಕೇಳ್ತಿದ್ದಾರೆ ಮಾಡೇ ಬಿಡೋದು ಅಂದ್ಬಿಟ್ಟು ಬ್ಲಾಗ್ ಮಾಡಿದ್ದೀನಿ ಇದು. ಸೊ ಹೋಪ್ಫುಲಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇನ್ನು ವರ್ಷ ಹೋಗ್ತಿದ್ದೀನಿ, ವರ್ಷ ಹೋಗ್ತಿದ್ದೀನಲ್ಲ 100% ಹೋಗ್ತೀನಿ. ಕಾರಣ ಏನಂತ ಹೇಳಿದ್ರೆ ಅದೇ ಕೂಡ ಒಂದು ಎಸಿಟೇಷನ್ ಇಲ್ಲ ನನಗೆ. ಎಸಿಟೇಷನ್ ಅಂದರೆ ಸಂಕೋಚ ಅಂತಾರಲ್ಲ, ಅಯ್ಯೋ ಯಾರು ಏನಂತಾರಂತ. ಲೈಕ್ ಎಲ್ಲ ನನ್ನ ಫ್ಯಾಮಿಲಿ, ನನ್ನ ರಿಲೇಟಿವ್ಸು ಒಂದು ಗೆಸ್ಟನ್ನ ಹೆಂಗೆ ರಿಸೀವ್ ಮಾಡ್ತಾರೋ ಅದೇ ಥರ ಹೋಗಿದ್ದು ಕಳೆಲ್ಲ ಅವ್ರು ಲವ್ ತೋರಿಸಿದ್ರು. ಲೈಕ್ ನಿಜ ಒಂಥರ ಚೆನ್ನಾಗಿತ್ತು ಆ ಫೀಲಿಂಗು. ಸೊ ವಾಟ್ ಎವರ್ ಇಟ್ ಈಸ್. ಸೊ ಇದು ಸಂತಾಪೇಟೆ ಅದು 2024 ಗಂಗಮ್ಮ ಜಾತ್ರೆ ವೀಡಿಯೋ ಆಗಿತ್ತು. ಸೊ ಈ ಥರ ಲೈಕ್ ಜಾತ್ರೆ ಇದು ರಿಲೇಟೆಡ್ ಸ್ಟಫ್ ಬೇಕು ಅಂತ ಹೇಳಿ. ಬಟ್ ಇದೆಲ್ಲದಕ್ಕಿಂತ ಒಂದು ವಿಷಯದಲ್ಲಿ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕೆ ಹೇಳಿ ನೆನ್ಪಿಟ್ಕೊಳ್ಳಿ, ಇವತ್ತು ಡೇಟ್ 23 ಮೇ 2024. ಸೊ ನನ್ನ ಕಕಾಶಿ, ನನ್ನ ಪೋಲನ ಗ್ಯಾರೇಜಿಗೆ ಬಿಡ್ತಾ ಇದ್ದೀನಿ. ಯಾಕೆ ಗುರು ಅದೆಲ್ಲ ಖುಷಿ ಅಂದರೆ, ಗುರು ಜುಲೈಯಲ್ಲಿ ತೊಗೊಂಡಿದ್ದು ಗುರು, ಇದು ಮೇ ಆಲ್ಮೋಸ್ಟ್ 10 ತಿಂಗಳಾಯ್ತು. ಇದುವರೆಗೂ ಜನರಲ್ ಸರ್ವಿಸ್ ಕೊಟ್ಟೇ ಇಲ್ಲ. ಅದಿಲ್ದಂಗೆ ನೀವು ಪಂಚಲ್ ನಾನು ತುಂಬ ಓಡಾಡಿರೋದು ನೋಡಿರ್ಬೋದು, ವ್ಲಾಗ್ ಆಗಲಿ ಇನ್ಸ್ಟಾ ಸ್ಟೋರಿಲಾಗಲಿ ಅಂತ. ಕಾರಣ ಏನಪ್ಪ ಅಂತ ಹೇಳಿದ್ರೆ ತಾಯಣಿಗೂ
ನನ್ನ ಒಂದು ಪೋಲೋನ ಸರ್ವಿಸೇ ಮಾಡಿಸ್ಲಿಲ್ಲ. ಲೈಕ್ ಅಮೌಂಟ್ ಸೇರ್ತಿರ್ಲಿಲ್ಲ, ಟೈಮ್ ಸೇರ್ತಿರ್ಲಿಲ್ಲ. ಬಟ್ ಇವಾಗ ಕೆಲಸ ಇಲ್ಲ, ಆದರೂ ಗೊತ್ತಿರೋರ ಹತ್ರ ಅದೆಲ್ಲ ರಿವೀಲ್ ಮಾಡಬಾರ್ದು. ಸೊ ಅಮೌಂಟ್ ಇವಾಗ ಅರೇಂಜ್ ಆಗಿದೆ. ಸೊ ಅದರಿಂದ ಸರ್ವಿಸ್ ಬಿಡ್ತಾ ಇದ್ದೀನಿ. ಇನ್ಮೇಲೆ ಬರೋ ಎಲ್ಲ ವ್ಲಾಗ್ಸಲ್ಲೇ ಇನ್ನು ಮಳೆಗೆಲ್ಲ ಬೇರೆ ಸ್ಟಾರ್ಟ್ ಆಗ್ತಿದೆ. ಅದಿಲ್ದಂಗೆ ಮ್ಯಾರೇಜ್ ಅಪ್ಡೇಟ್ ಅಂತ ಹೇಳಿದ್ನಲ್ಲ, ಅದು ರೆಡಿ ಮಾಡ್ತಾ ಇದ್ದೀನಿ ವೀಡಿಯೋ. ಇನ್ಸ್ಟಾದಲ್ಲಿ ಅಪ್ಡೇಟ್ ಬಂದೇ ಬರುತ್ತೆ, ವೆಯ್ಟ್ ಮಾಡಿ. ಸೊ ಅದೆಲ್ಲ ಆಗಿದ ತಕ್ಷಣ ಇನ್ಮೇಲೆ ರೆಗ್ಯುಲರಾಗಿ ಕಾರ್ ಬ್ಲಾಗ್ ಅಂತ ಹೇಳಿದ್ರೆ ಪಂಚಂತೂ ಯಾವುದೇ ಕಾರಣಕ್ಕಿರಲ್ಲ, 100% ಪೋಲೋ ಇರುತ್ತೆ. ಅದಕ್ಕಂತ ಯಾಕೆ ಗುರು ನಿನ್ನ ಕಾರ್ ಬಂದಿದ ತಕ್ಷಣ ಅವ್ರ ಕಾರ್ ಹಂಗೆಲ್ಲ ಎಲ್ಲಿಲ್ಲ ಗುರು. ಅವ್ರ ಕಾರ್ನ ನಾನು ಕೇಳೋವಾಗಲೂ ಒಂಥರ ಅಯ್ಯೋ ಏನು ಅನ್ಕೊತಾರೋ ಆ ಒಂದು ಮೈಂಡ್ ಸೆಟ್ಟೆಲ್ಲ ಕೇಳ್ತಿದ್ದೆ. ಯಾಕಂದರೆ 1 ಸಲ 2 ಸಲ ಪರವಾಗಿಲ್ಲ. ತಮಿಳ್ನಾಡಿಗೆ ನಾನು 7ರಿಂದ 8 ಸಲ ಹೋಗಿ ಬಂದಿದ್ದೀನಿ ಈ ಲಾಸ್ಟ್ ಒಂದು 5 ತಿಂಗಳಲ್ಲಿ ಅದೇ ಕಾರಲ್ಲಿ. ಸೊ ಅದೊಂದು ರೀಸನ್ ಯೋಚನೆ ಮಾಡ್ತಿದ್ದೆ ನಾನು. ಫೈನ್, ವಾಟ್ ಎವರ್ ಇಟ್ ಈಸ್. ಸೊ ಖುಷಿಯಾಗಿದ್ದೀನಿ, ನನ್ನ ಪೋಲೋನ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 10,000 ಕಿಲೋಮೀಟ್ರ್ ಅಥವಾ 1 ವರ್ಷಕ್ಕೂ ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಸೇಫಾಗಿ ಎಲ್ಲ ಕಡೆ ರೈಡ್ ಮಾಡೋಣ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವು ಪೋಲೋನ ನನ್ನ ಕಕ್ಕಾಶಿನ ನೋಡ್ತೀರಾ. ಫೈನ್, ಇದಾಗಿತ್ತು ಗಂಗಮ್ಮ ಜಾತ್ರೆಯ ವೀಡಿಯೋ. ಸೊ ಇದೇ ಥರ ಇನ್ನೂ ಹೆಚ್ಚು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲರೂ ನೋಡ್ತೀನಿ. ಅದಕ್ಕೆ ಮುಂಚೆ ಮರಿದಂಗೆ ಚಾನಲ್ಗೆ ಬಂದಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಾ. ಅದಾದಮೇಲೆ ನೆಕ್ಸ್ಟ್ ವೀಡಿಯೋ ಈ ಮಂತ್ ಎಂಡು ಮೇ 31ನೇ ತಾರೀಕು ಒಂದು ಪ್ಲೇಸ್ಗೆ ಹೋಗ್ತೀನಿ. ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದು ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡಿ. ಸೊ ಲೈಕ್ ಅಷ್ಟೇ, ಅದೇ ಲಾಸ್ಟ್ ಆಗಿರುತ್ತೆ ವ್ಲಾಗು. ಅಂದರೆ ಲೈಕ್ ಈ ಥರ ಟ್ರಾವೆಲ್ ವ್ಲಾಗು. ಅದಾದಮೇಲೆ ಮ್ಯಾರೇಜ್ ಅಪ್ಡೇಟ್ಸ್ ಹೋದರೆ ಮ್ಯಾರೇಜ್ ಸೀಸನ್ ಅಂದರೆ ಮ್ಯಾರೇಜ್ ಎಪಿಸೋಡುಗಳಲ್ಲಿ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ. ಅದು ಏನು ಎತ್ತಂತ ಮುಂದೆ ಬರ್ತಾನೆ ಇರುತ್ತೆ. ಸೊ ಇದೇ ಥರ ಲವ್ ತೋರಿಸ್ತಾನೆ ಇದೆ. ವ್ಯೂಸ್ ಅಷ್ಟೊಂದು ಹೋಗ್ತಿಲ್ಲ, ಬಟ್ ಅದಕ್ಕೆಲ್ಲ ನಾನು ಯಾವತ್ತು ಫಸ್ಟ್ ತಲೆ ಕೆಡ್ಸ್ಕೊತಿದ್ದೆ, ಇವಾಗ ತಲೆ ಕೆಡ್ಸ್ಕೊತಿಲ್ಲ. ಕಾರಣ ಏನಂತ ಹೇಳಿದ್ರೆ ನನ್ನ ಹಾರ್ಡ್ ವರ್ಕ್ ನಾನು ಆಗ್ತಿದ್ದೀನಿ. ನೋಡಿದೆ ಹೋಗಿ ನಿಮಗೆ ಬಿಟ್ಟಿರೋದು. ಸೊ ನಿಮ್ಮ ಕಂಟೆಂಟ್ ಇಷ್ಟ ಆಯಿತಾ ನೋಡಿ, ಶೇರ್ ಮಾಡಿ, 4 ಜನಕ್ಕೆ ತಿಳಿಸಿ ಈ ಥರ ಐತೆ ನೋಡೋ ಅಂತ. ಫೈನ್, ವಾಟ್ ಎವರ್ ಇಟ್ ಈಸ್. ತುಂಬ ಲೆಂತಾಗಿ ಬಂದಿರುತ್ತೆ ವೀಡಿಯೋ, ಪಕ್ಕ 100% ಹೇಳ್ತೀನಿ. ಇದಾಗಿತ್ತು ಹೇಳ್ದಂಗೆ ವೀಡಿಯೋ. ಸೊ ಮತ್ತೆ ನಿಮ್ಮನ್ನೆಲ್ಲರೂ ನೆಕ್ಸ್ಟು ಹೇಳಿದ್ನಲ್ಲ, ಮೇ 31ನೇ ತಾರೀಕು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಲೈಕ್ 2 ಕಾರಲ್ಲಿ ಹೋಗ್ತಿದ್ದೀವಿ, 10 ಮೆಂಬರ್ಸು. ಯಾರು ಏನಂತಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ, ಲವ್ ಯು ಆಲ್. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಆದಷ್ಟು ಬೇಗ ನೋಡ್ತೀನಿ. ಟಾಡಾ.